ಮಗುವಿನ ನಗು, ತಾಯಿಯ ಹೃದಯ, ಪ್ರೇಮದ ಬಾಂಧವ್ಯ ಬದುಕಿನ ಅತ್ಯಂತ ಅಮೂಲ್ಯ ಕ್ಷಣ ಎನ್ನುತ್ತಾರೆ. ಆದರೆ ಇಲ್ಲಿ ತಾಯಿಯ ಪ್ರೇಮ ತಲ್ಲಣದ ಪರಮಾವಧಿಯಿಂದ ಮಗುವಿನ ಉಸಿರೇ ನಿಂತು ಹೋಗಿದೆ. ಜೀವ ಕೊಟ್ಟ ಕೈಯಿಂದಲೇ ಜೀವ ಕಸಿದುಕೊಂಡ ಕ್ರೌರ್ಯ ಇದು. ಹೌದು, ಪ್ರಿಯಕರನೊಂದಿಗೆ ಸೇರಿ ಮಗುವನ್ನೇ ತಾಯಿ ಕೊಲೆಗೈದ ದಾರುಣ ಘಟನೆಯೊಂದು ರಾಣೆಬೆನ್ನೂರು ತಾಲೂಕಿನ ಗುಡ್ಡದ ಅನ್ವೇರಿ ಗ್ರಾಮದಲ್ಲಿ ನಡೆದಿದೆ. ತಾಯಿ ಗಂಗಮ್ಮ ಮತ್ತು ಪ್ರಿಯಕರ ಅಣ್ಣಪ್ಪ 4 ವರ್ಷದ ಪ್ರಿಯಾಂಕ ಎಂಬ ಮಗುವನ್ನ ಉಸಿರುಗಟ್ಟಿಸಿ ಹತ್ಯೆಗೈದಿದ್ದಾರೆ. ಸದ್ಯ ರಾಣೆಬೆನ್ನೂರು ಪೊಲೀಸರು ಇಬ್ಬರನ್ನ ಬಂಧಿಸಿದ್ದು ರಾಣೆಬೆನ್ನೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಗಂಗಮ್ಮಗೆ ಈಗಾಗಲೇ ಮದುವೆಯಾಗಿ ಒಂದು ಮಗು ಇದೆ. ಆದರೂ ಪತಿ ಬಿಟ್ಟು ಪ್ರಿಯಕರ ಅಣ್ಣಪ್ಪ ಮಡಿವಾಳ ಜೊತೆಗೆ ಗಂಗಮ್ಮ ವಾಸವಾಗಿದ್ಲು. ಇತ್ತ ಪತಿ ಮಗಳನ್ನಾದ್ರೂ ಕಳುಹಿಸಿ ಕೊಡು ಅಂತ ಕೇಳಲು ಹೋದಾಗ ಈ ಘಟನೆ ಬೆಳಕಿಗೆ ಬಂದಿದೆ. ಇನ್ನು ಈ ಮುಂಚೆ ಅಂದ್ರೆ ಆಗಸ್ಟ್ 5ರಂದು ತುಂಗಾ ಮೇಲ್ದಂಡೆ ಕಾಲುವೆ ಬಳಿ ಪ್ರಿಯಾಂಕಾ ಕೊಲೆಗೈದು ಶವ ಸುಟ್ಟು ಹಾಕೋದಕ್ಕೆ ಯತ್ನಿಸಲಾಗಿತ್ತು. ಬಾಲಕಿಯ ದೇಹ ಅರ್ಧ ಸುಟ್ಟು ಹಾಕಿದ ಸ್ಥಿತಿಯಲ್ಲಿ ಪತ್ತೆಯಾಗಿರುತ್ತೆ. ಇದೀಗ ಉಸಿರುಗಟ್ಟಿಸಿ ಹೆತ್ತ ತಾಯಿಯೇ ಮಗುವಿನ ಕೊಲೆ ಮಾಡಲಾಗಿದ್ದು ಮಮತೆಯ ತೊಟ್ಟಿಲು ಮರಣದ ತೊಟ್ಟಿಲಾಗಿ ಬದಲಾಗಿದೆ.